ಇವರು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆಯವರಿದ್ದಾರೆ. ಸ್ವಂತ ಫ್ಯಾಮಿಲಿ ರೀತಿ ಎಲ್ಲರೂ ನೋಡ್ತಾರೆ. ನಾನು ಬಗ್ಗೆ ಫೀಡ್ಬ್ಯಾಕ್ ಕೇಳಿದೆ, ತುಂಬಾ ಚೆನ್ನಾಗಿ ಅವರೇ ಇಂಜೆಕ್ಷನ್ ಕೊಟ್ಟು ಎಲ್ಲ ಬಹಳ ಕಾಳಜಿ ಮಾಡ್ತಾರಂತ ತಿಳಿದು ಬಂತು ನನಗೆ. ಹೀಗಾಗಿ ತಾವೆಲ್ಲರೂ ಅದರದ ಉಪಯೋಗ ತಗೊಳ್ಳಿ ಅಂತ ಹೇಳ್ತೇನೆ. ಸುಮ್ಮನೆ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ತೋರ್ಸ್ಕೋಬೇಡಿ. ಸರ್ ಇರ್ತಾರೆ, ನೋಡ್ತಾರೆ. ಓಕೆ, ಅದರಿಂದ ಅವ್ರಲಿಂತ ಏನಾದ್ರು ಸಣ್ಣ ಪುಟ್ಟ ತಪ್ಪಾಯ್ತಂದ್ರೂ ನನಗೆ ಹೇಳಿ. ಅವ್ರೇನ್ ತಪ್ಪು ಮಾಡೋದಿಲ್ಲ ಅಂದ್ರೂ ಏನಾದ್ರು ನಿಮ್ಗೆ ಅನಿಸ್ತು, ಅದನ್ನು ಇದು ಮಾಡದೆ ಅವ್ರಿಗೆ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಫೈಸ್, PHC ಹೊನ್ನಾಳಲ್ಲಿ ನೇಮಕಾತಿ ಆಗಿ ಕೆಲಸ ಮಾಡ್ತಿದ್ದೀನಿ. ಇದು ಪ್ರೋಗ್ರಾಮ್ ಆಯೋಜಿಸೋದಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತೇನೆ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಒಮ್ಮೆ ಚಪ್ಪಾಳೆ ತಟ್ಟುವುದಕ್ಕೆ ವಿನಂತಿಸುತ್ತೇನೆ. ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾನು ಹೇಳುವುದೇನೆಂದರೆ, ಇಲ್ಲಿ ನಾನು ನೋಡಿದ ಪ್ರಕಾರ ಒಬ್ಬ ಮಹಿಳೆಗೆ ಏನಾದರೂ ತೊಂದರೆ ಇದ್ದರೆ ಅವರಾಗಿ ಹೋಗಿಕೊಳ್ಳಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅದು ಕಡಿಮೆ ಮಾಡಿ ನೀವೇ ಸ್ವಂತವಾಗಿ ನಿಮ್ಮ ಸ್ವಾಸ್ಥ್ಯಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಿ. ಸೊ ನೀವು ಹೋಗಿ ತೋರಿಸ್ಕೋಬೇಕು. ನಿಮ್ಮ ಮನೆಯವರು ಇಲ್ಲ ಅಂದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಇರ್ತಾರೆ, ನಿಮ್ಮ ತಂಗಿ ಆಗಿರ್ಬೋದು, ಮನೆ ಪಕ್ಕ ಅವ್ರ ಜೊತೆ ಬಂದು ತೋರಿಸ್ಕೋಬೇಕಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಹಾಗೆ ಮುಂದುವರಿಯುತ್ತಾ ಗ್ರಾಮ ಸಭೆ ಬಗ್ಗೆ